ಹಲೋ ಗೈಸ್, ನಾನು ನಿಮ್ಮ ಅವಿನಾಶ್ ಅಂಡ್ ನೀವು ನೋಡ್ತಿದ್ರ ಸ್ಟೈಲ್ ಬ್ಲಿಂಕ್. ಅಂಡ್ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 9 ಗ್ರೂಮಿಂಗ್ ಟಿಪ್ಸ್ ಎವ್ರಿ ಮ್ಯಾನ್ ಶುಡ್ ಫಾಲೋ. ಅಂದ್ರೆ ನೀವು ಯಾಕೆ ಗ್ರೂಮಿಂಗ್ ನ ಫಾಲೋ ಮಾಡಬೇಕು ಅಂತ ಹೇಳ್ತಿದೀನಿ. ಅಂಡ್ ಟು ಬಿಲ್ಡ್ ಕಾನ್ಫಿಡೆಂಟ್, ಅದಲ್ಲದೆ ನೀವು ಸ್ಟೈಲ್ ಆಗಿ ಕಾಣಕ್ಕೆ ಅಂಡ್ ಹ್ಯಾಂಡ್ಸಮ್ ಆಗಿ ಕಾಣಕ್ಕೆ, ಅದಲ್ಲದೆ ಫ್ಯಾಷನೇಬಲ್ ಆಗಿ ಕಾಣಕ್ಕೆ ಅದನ್ನ ನೀವು ಫಾಲೋ ಮಾಡಬೇಕು. ಅಂಡ್ ಯಾವ ತರ ಏನೇನು ಟಿಪ್ಸ್ ಇದೆ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಅಂಡ್ ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಲೈಫ್ ಸ್ಟೈಲ್ ಫ್ಯಾಕ್ಟರ್. ಅಂಡ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ ತುಂಬಾ ಜನ ಏನ್ ಅನ್ಕೋತೀರಾ ಅಂದ್ರೆ ಗ್ರೂಮಿಂಗ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಹೇಗ್ ಬರುತ್ತೆ ಅಂತ. ಅಂಡ್ ಬೇಸಿಕಲಿ ಇದು ಬರುತ್ತೆ ಯಾಕೆ ಅಂದ್ರೆ ಸ್ಲೀಪ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ದು ಡಯಟ್ ಆಗಿರ್ಬೋದು, ಇಲ್ಲಾಂದ್ರೆ ಎಕ್ಸರ್ಸೈಸ್, ಅದೆಲ್ಲ ಏನಿದೆಯಲ್ಲ ಎಲ್ಲ ಲೈಫ್ ಸ್ಟೈಲ್ ಫ್ಯಾಕ್ಟರ್ ಅಲ್ಲಿ ಬರುತ್ತೆ. ಅಂಡ್ ನೀವು ಇದು ಮೂರಲ್ಲೂ ಡಿಸ್ಕೌಂಟ್ ಅಂತೂ ಮಾಡಕ್ ಹೋಗ್ಬೇಡಿ, ಬಿಕಾಸ್ ಇದರಲ್ಲಿ ನೀವೇನು ಡಿಸ್ಕೌಂಟ್ ಮಾಡಕ್ ಹೋದ್ರೆ ನೀವೇ ಡಿಸ್ಕೌಂಟ್ ಹೋಗ್ಬಿಡ್ತೀರಾ. ಅಂಡ್ ಇದನ್ನ ನೀವು ಫಾಲೋ ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ. ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸ್ಲೀಪ್. ಫೋಕಸ್ ಆನ್ ಸ್ಲೀಪ್. ಯಾವತ್ತು ನೀವು 7 to 9 hours ಕರೆಕ್ಟ್ ಸ್ಲೀಪ್ ಇದ್ರೆ ಏನಾಗುತ್ತೆ, ಅದರಿಂದ ನೀವು ತುಂಬಾ ಆಕ್ಟಿವ್ ಆಗಿರ್ತೀರಾ. ಅದಲ್ಲದೆ ಸ್ಕಿನ್ ಆಗಿರ್ಬೋದು, ಏರ್ ಆಗಿರ್ಬೋದು ನ್ಯಾಚುರಲ್ ಆಗಿ ಅಂಡ್ ಹೆಲ್ದಿಯಾಗೂ ಕೂಡ ಇರುತ್ತೆ. ಅಂಡ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನ್ ಮಾಡಬೇಕು ಅಂದ್ರೆ ಡಯಟ್ ನ ಫಾಲೋ ಮಾಡಿ. ನೀವು ಆದಷ್ಟು ಜಂಕ್ ಫುಡ್ಸ್ ಇಲ್ಲಾಂದ್ರೆ ಹೊರಗಡೆ ಫುಡ್ ನ ಅದನ್ನ ತಿನ್ನೋದು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕಂದ್ರೆ ಅದರಿಂದ ನಿಮ್ದು ಫೇಸ್ ಆಗಿರ್ಬೋದು, ಇಲ್ಲಾಂದ್ರೆ ಏರ್ ಆಗಿರ್ಬೋದು, ಅದರಿಂದ ತುಂಬಾ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ. ಅದಲ್ಲದೆ ಡಯಟ್ ಪ್ರೋಟೀನ್ ಫುಡ್ಸ್ ಏನೇನು ಇರುತ್ತಲ್ಲ, ವೆಜಿಟೇಬಲ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಫ್ರೂಟ್ಸ್, ಆ ಥರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಆ್ಯಂಡ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದರೆ ಎಕ್ಸಸೈಸ್. ಎಕ್ಸಸೈಸ್ ಅಂದರೆ ಏನು ಅಂದರೆ ನಾನು ನಿಮಗೆ ಜಿಮ್ಗೆ ಹೋಗಿ ಅದು ಮಾಡಿ ಇದು ಮಾಡಿ ಅಂತ ಹೇಳ್ತಾ ಇಲ್ಲ. ಆ್ಯಂಡ್ ಜಸ್ಟ್ ನೀವು ಮನೇಲೇ ಮಾಡ್ಬೋದು. ಆದಷ್ಟು ರನ್ನಿಂಗ್ ಮಾಡ್ತಾರೆ, ವಾಕಿಂಗ್, ಅದೆಲ್ಲ ಆದಷ್ಟು ಸ್ವಲ್ಪ ಹೊತ್ತು, ಹಾಫ್ ಆನ್ ಅವರ್ ಇಲ್ಲಾಂದರೆ 1 hour ಆ ಥರ ಎಕ್ಸಸೈಸ್ ಮಾಡೋದು ಏನಾಗುತ್ತೆ ಅಂದರೆ ಸ್ಕಿನ್ ತುಂಬ ಹೆಲ್ದಿಯಾಗಿರುತ್ತೆ. ಅದಲ್ಲದೆ ನೀವು ಡಿಫ್ರೆನ್ಸ್ ನೋಡ್ಬೋದು 30 days ಆದ್ಮೇಲೆ ಬೇಕಾದ್ರೆ ನಿಮ್ಮ ಸ್ಕಿನ್ ಯಾವ ಥರ ಗ್ಲೋ ಆಗುತ್ತೆ ಅಂತ ಅದನ್ನ ನೀವು ಒಂದ್ಸತಿ ಫಾಲೋ ಮಾಡಿ ನೋಡಿ. ಸೆಕೆಂಡ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಹೇರ್ ಸ್ಟೈಲ್. ನೀವು ಯಾರನ್ನೋ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀರಾ ಅಂದರೆ, ಪರಿಚಯ ಆಗಿರ್ಬೋದು ಇಲ್ಲ ಪರಿಚಯ ಇಲ್ದವ್ರು ಆಗಿರ್ಬೋದು, ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ದೀರಾ ಅಂದರೆ ಅವ್ರು ಯಾವತ್ತೂ ನಿಮ್ಮನ್ನ ಬಂದ್ಬಿಟ್ಟು ಫಸ್ಟ್ ಕಾನ್ಸಂಟ್ರೇಟ್ ಮಾಡೋದು ನಿಮ್ಮ ಫೇಸ್ ಮೇಲೆ. ಆ್ಯಂಡ್ ಫೇಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಂದರೆ ಫಸ್ಟ್ ಹೋಗೋದೇ ಫೋಕಸ್ ಅದು ನಿಮ್ಮ ಏರ್ ಮೇಲೆ. ಸೊ ಯಾವತ್ತು ನೀವು ಏನು ಮಾಡಬೇಕು ಅಂದರೆ ಏರ್ ಮೇಲೆ ನೀವು ಕೂಡ ತುಂಬ ಫೋಕಸ್ ಮಾಡಬೇಕು. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮನ್ನ ಹ್ಯಾಂಡ್ಸಮ್, ನಿಮ್ಮ ಲುಕ್ಕು ಇಲ್ಲಿಂದ ಇಲ್ಲಿಗೆ ಮೇಲ್ಗಡೆ ತನಕ ತಗೊಂಡು ಹೋಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಯಾವತ್ತು ನೀಟಾಗಿ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ನೀವು ಇದನ್ನ ಕೋಡ್ ಏನಾದರೂ ತಿಳ್ಕೊಂಡ್ರೆ ಅದು ನಿಮಗೆ ಈಸಿ ಆಗುತ್ತೆ ಯಾವ ಥರ ನೀವು ಹೇರ್ ಸ್ಟೈಲ್ನ ಫಾಲೋ ಮಾಡಬೇಕು ಅಂತ. ಅಕಸ್ಮಾತ್ ನಿಮ್ದು ಏನಾದರೂ ಸ್ಮಾಲ್ ಫೇಸ್ ಇದ್ರೆ ಏನು ಮಾಡಬೇಕು ಅಂದರೆ ನೀವು ಸೈಡೆಲ್ಲ ಫೇಡ್ ಇಟ್ಬಿಟ್ಟು ಮೇಲ್ಗಡೆ ನಾರ್ಮಲ್ ಆಗಿ ಲಾಂಗ್ ಬಿಟ್ಟರೆ ತುಂಬ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಅದಲ್ಲದೆ ನಿಮ್ದೇನಾದರೂ ದಪ್ಪ ಆಯಿತು, ಫೇಸ್ ನಾರ್ಮಲ್ ಆಗಿ ಒಂದು ಸ್ವಲ್ಪ ಸಣ್ಣಕ್ಕಿಂತ ಒಂದು ರೇಂಜಿಗೆ ಇತ್ತು, ನೀವು ಬೇಕಾದ್ರೆ ಶಾರ್ಟ್ ಆಗಿ ಬಿಟ್ರು ತುಂಬ ಸೆಕ್ಸಿಯಾಗಿ ಕಾಣ್ತೀರಾ. ಆ್ಯಂಡ್ ಅದಲ್ಲದೆ ನೀವು ತುಂಬ ಕ್ರಿಕೆಟರ್ಸ್ನೆಲ್ಲ ನೋಡಿರ್ತೀರಾ, ಅದು ನಾರ್ಮಲ್ ಆಗಿ ಇವಾಗ ಟ್ರೆಂಡಲ್ಲಿ ಇರೋದು ಅದೇನೆ. ಸೈಡ್ಗೆಲ್ಲ ಫೇಡ್ ಇಟ್ಬಿಟ್ಟು ಮೇಲ್ಗಡೆ ಒಂದು ರೇಂಜಿಗೆ ಇಲ್ಲಾಂದ್ರೆ 5 ಇಲ್ಲ 6 ಹಂಗಿಟ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಆ್ಯಂಡ್ ಆಲ್ಮೋಸ್ಟ್ ನೋಡಿರ್ತೀರಾ ನೀವು, ಕೊಹ್ಲಿ ಆಗಿರ್ಬೋದು, ಹಾರ್ದಿಕ್, ಆ ಥರ ಸುಮಾರು ಜನ ಕ್ರಿಕೆಟರ್ಸ್ ಅದನ್ನೇ ಫಾಲೋ ಮಾಡ್ತಿದ್ದಾರೆ. ಸೊ ಬೇಸಿಕಲಿ ನೀವು ಅದನ್ನು ಫಾಲೋ ಮಾಡಿದ್ರೆ ಇಟ್ ಲುಕ್ಸ್ ಗುಡ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೇಸಿಕ್ ಆಫ್ ಫೇಶಿಯಲ್ ಏರ್. ಆ್ಯಂಡ್ ನೀವು ನೋಡಿರ್ತೀರಾ ತುಂಬ ಜನ, ನಿಮ್ಗೆ ಏನಾದರೂ ಬಿಯರ್ಡ್ ಇಲ್ಲ ಅಂದರೆ ಪ್ಲೀಸ್ ಇದನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಗೆ ಏನಾದರೂ ಬಿಯರ್ಡ್ ಇದ್ರೆ ನೀವು ಬೇಕಾದ್ರೆ ಕೊಹ್ಲಿ ಆಗಿರ್ಬೋದು ಇಲ್ಲ ಹಾರ್ದಿಕ್ನ ಫಾಲೋ ಮಾಡ್ಬೋದು. ನೀವು ನೋಡಿರ್ತೀರ ಅವ್ರು ತುಂಬ ಟ್ಯಾಲೆಂಟ್ ಆ್ಯಂಡ್ ಫ್ಯಾಷನಲ್ ಇಲ್ಲ ಆಟಿಟ್ಯೂಡ್ ತುಂಬ ನೀಟಾಗಿರುತ್ತೆ. ನೀವು ಅವ್ರು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಹೇಳ್ತಿದ್ದೀನಿ, ನಿಮ್ಗೆ ಏನಾದರೂ ಪ್ಯಾಚ್ ಇದ್ರೆ ಪ್ಲೀಸ್ ಪೂರ್ತಿ ರಿಮೂವ್ ಮಾಡಿಬಿಡಿ ಬಿಯರ್ಡ್ನ. ಈ ವಿಡಿಯೋದಲ್ಲೂ ಹೇಳಿದ್ದೀನಿ ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದ್ದೀನಿ, ಮುಂದಿನ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ. ಇದೇನಾದರೂ ನೀವು ಹಂಗೆ ಬಿಟ್ಟು ಮಾಡ್ತಾ ಇದ್ರೆ ಪ್ಲೀಸ್ ಇದನ್ನ ಸ್ಟಾಪ್ ಮಾಡಿ. ಯಾಕೆಂದ್ರೆ ನೀವು ಫುಲ್ಲು ನೀಟ್ ಡ್ರೆಸ್ ಮಾಡೋ ಇಲ್ಲಾಂದ್ರೆ ಫ್ಯಾಷನ್ ಆಗಿ ಇದ್ರು ಇದೊಂದು ಏನು ಮಾಡುತ್ತೆ ಅಂದ್ರೆ ನೀವು ಪ್ಯಾಚ್ ಬಿಯರ್ಡ್ ಇದ್ದು ನೀವು ಅದನ್ನ ಬಿಟ್ರೆ ಹೇಗೆ ಅಂದ್ರೆ ಅದು ವೈಟ್ ಕ್ಲಾತ್ ಮೇಲೆ ಒಂದು ಬ್ಲ್ಯಾಕ್ ಡಾಟ್ ಇದ್ದಂಗೆ. ಸೊ ಇದನ್ನ ಫಾಲೋ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ಫುಲ್ ಕ್ಲೀನ್ ಬಿಯರ್ಡ್ ಬಂದಿದ್ರೆ ಅಷ್ಟೇ ಈ ತರ ಎಲ್ಲ ಫಾಲೋ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೆಕೆಂಡರಿ ಫೇಶಿಯಲ್ ಏರ್. ಸೆಕೆಂಡರಿ ಫೇಶಿಯಲ್ ಏರ್ ಅಂದ್ರೆ ಏನು ಅಂದ್ರೆ ಮೇನ್ ಪಾರ್ಟ್ ಬಿಯರ್ಡ್ ಬಿಟ್ಟು ಏನೇನು ಇರುತ್ತಲ್ಲ ಅದೆಲ್ಲ ಸೆಕೆಂಡರಿ ಫೇಶಿಯಲ್. ಹೇಗೆ ಅಂದ್ರೆ ನೋಸ್ ಅಲ್ಲಿ ಬಂದಿರ್ಬೋದು, ಇಲ್ಲಾಂದ್ರೆ ಇಯರ್ ಅಲ್ಲಿ ಬಂದಿರ್ಬೋದು, ಆ ಥರ ಎಲ್ಲ ಅದು ನಾರ್ಮಲ್ ಆಗಿ ಬಂದಿರುತ್ತಲ್ಲ ಅದನ್ನ ನಾರ್ಮಲ್ ಆಗಿ ಚಿಕ್ಕ ಸೀಸರ್ಸ್ ಬರುತ್ತಲ್ಲ ಅದನ್ನ ತಗೊಂಡ್ಬಿಟ್ಟು ಎಲ್ಲ ಕಟ್ ಆಫ್ ಮಾಡ್ಬಿಡಿ. ಅದನ್ನ ಮಾಡಿದ್ರೆ ನೀವು ತುಂಬಾ ಚೆನ್ನಾಗಿ ಕಾಣ್ತೀರಾ. ಯಾರಾದ್ರೂ ಮುಂದೆ ಮಾತಾಡ್ಬೇಕಾದ್ರೆ ಅದೇನಾದ್ರು ಏರ್ ಅಲ್ಲೇ ಇತ್ತು ಅಂದ್ರೆ, ನೋಸ್ ಅಲ್ಲಿ ಇಲ್ಲಾಂದ್ರೆ ಇಯರ್ ಅಲ್ಲಿ ಇತ್ತು ಅಂದ್ರೆ ಏರ್, ಅದು ತುಂಬಾ ಚೆನ್ನಾಗಿ ಕಾಣಲ್ಲ. ಅದು ನಿಮ್ಗೆ ಅಕ್ವರ್ಡ್ ಫೀಲ್ ಮಾಡುತ್ತೆ. ಅದಲ್ದೇನೆ ಅದು ನಿಮ್ನ ಬ್ಯಾಡ್ ಆಗಿ ತೋರಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬೇಸಿಕ್ಸ್ ಆಫ್ ಸ್ಕಿನ್ ಕೇರ್. ಬೇಸಿಕ್ಸ್ ಆಫ್ ಸ್ಕಿನ್ ಕೇರ್ ಅಂದ್ರೆ ಏನು ಅಂದ್ರೆ, ಸ್ವಲ್ಪ ಜನ ಆಕ್ನಿ ಆಗಿರುತ್ತೆ ಅಂದ್ಬಿಟ್ಟು ಆಕ್ನಿ ಫ್ರೀ ಫೇಸ್ ವಾಶ್ ಆ ಥರ ಎಲ್ಲ ಯೂಸ್ ಮಾಡ್ತಿರ್ತೀರಾ. ಫಸ್ಟ್ ಒಂದು ಸ್ಟಾಪ್ ಮಾಡಿ. ಯಾಕೆ ಅಂದ್ರೆ ಅದನ್ನ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಪಾಸಿಟಿವ್ಗಿಂತ ನೆಗೆಟಿವ್ ಜಾಸ್ತಿ. ಅದರಿಂದ ಮತ್ತೆ ಆಕ್ನಿ ಆಗೋ ಚಾನ್ಸ್ ತುಂಬಾ ಇರುತ್ತೆ. ಅದಲ್ಲದೆ ಸ್ಕಿನ್ ಹಾಳಾಗೋ ಚಾನ್ಸ್ ತುಂಬಾ ಇರುತ್ತೆ. ಸೊ ಅದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ನಿಮ್ಗೆ ಏನಾದರೂ ಗುಡ್ ಲುಕಿಂಗ್ ಆಮೇಲೆ ನೀಟಾಗಿರೋ ಸ್ಕಿನ್ ಬೇಕು, ಅದಲ್ಲದೆ ಯಾವ ಥರ ಫೇಸ್ ಬೇಕು ಅಂತಂದ್ರೆ ನೀವು ಯಾವತ್ತೂ ಏನು ಮಾಡಬೇಕು ಅಂದ್ರೆ ಫೇಸ್ ವಾಶ್ನ ಏನೈತಲ್ಲ ಟಾಯ್ಸ್ ಮಾಡ್ಕೊಳ್ಳಿ ಡೇಯಲ್ಲಿ. ಆ್ಯಂಡ್ ಬೆಳಗ್ಗೆ ಆಗಿರ್ಬೋದು ಇಲ್ಲ ನೈಟ್. ಬೆಳಗ್ಗೆ ಯಾವಾಗ ಮಾಡಬೇಕು ಅಂದ್ರೆ ನೀವು ಎದ್ದಾದ್ಮೇಲೆ ಬ್ರಷ್ ಎಲ್ಲ ಆದ್ಮೇಲೆ, ಅಕಸ್ಮಾತ್ ಅದೆಲ್ಲ ಆದ್ಮೇಲೆ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ನೈಟ್ ಯಾವಾಗ ಮಾಡಬೇಕು ಅಂದ್ರೆ
ಆಫ್ಟರ್ ದ ಜಿಮ್ ನೀವೇನು ಸ್ವೆಟ್ ಆಗಿರ್ತೀರಲ್ಲ ಅದೆಲ್ಲ ಫೇಸ್ ಮೇಲೆ ಕೂತ್ಕೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನ ಫೇಸ್ ವಾಶ್ ಮಾಡಬೇಕು. ಆ್ಯಂಡ್ ಆ್ಯಕ್ನಿ ಯಾಕೆ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಫಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಅದು ಆಯಿಲ್ ಫುಲ್ ಪ್ರೊಡ್ಯೂಸ್ ಆಗುತ್ತೆ ಫೇಸಲ್ಲಿ. ಸೊ ಅದಕ್ಕೋಸ್ಕರ ಒಂದಾಗುತ್ತೆ. ಆ್ಯಂಡ್ ಅದಲ್ದೇ ಬ್ಯಾಕ್ಟೀರಿಯಾ ಏನಿರುತ್ತಲ್ಲ ಏರಲ್ಲಿ ಅದೊಂದು ಫೇಸ್ ಮೇಲೆ ಕುತ್ಕೊಂಡಾಗ ಅದರಿಂದನೂ ನಿಮಗೆ ಆ್ಯಕ್ನಿ ಆಗೋ ಚಾನ್ಸ್ ತುಂಬ ಇರುತ್ತೆ. ಸೊ ಆದಷ್ಟು ಟಾಯ್ಸ್ ಯೂಸ್ ಮಾಡಿ ಫೇಸ್ ವಾಶ್ನ, ಅದರಿಂದ ನಿಮಗೆ ಆ್ಯಕ್ನಿ ಹೋಗೋ ಚಾನ್ಸ್ ತುಂಬ ಇರುತ್ತೆ. ಆ್ಯಂಡ್ ಅದಲ್ದೇ ನಿಮ್ಗೆ ಇನ್ನೂ ಕೂಲ್ ಆಗಿರಬೇಕು ಅಂದರೆ ಯಾವತ್ತೂ ಕೋಲ್ಡ್ ವಾಟರ್ ಬರುತ್ತಲ್ಲ ಅದರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಅದರಿಂದ ಫೇಸ್ ವಾಶ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದಲ್ಲದೆ ನೀವು ಅದರಿಂದ ಬಾತ್ ಮಾಡೋದ್ರಿಂದನೂ ನಿಮ್ಮದು ಸ್ಕಿನ್ ಏನಿರುತ್ತಲ್ಲ ನೀಟಾಗಿ ಕಾಣುತ್ತೆ. ಆ್ಯಂಡ್ ನೀವೇನು ಹಾಟ್ ವಾಟರ್ ಜಾಸ್ತಿ ಯೂಸ್ ಮಾಡ್ತಿದ್ರಿ ಅಂದರೆ ಪ್ಲೀಸ್ ಇವಾಗಲೇ ಸ್ಟಾಪ್ ಮಾಡಿ ಅದನ್ನ. ಅದರಿಂದ ಫೇಸ್ ಏನಿದೆಯಲ್ಲ ಇನ್ನೂ ಹಾಳಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಡ್ವಾನ್ಸ್ ಸ್ಕಿನ್ ಕೇರ್. ಆ್ಯಂಡ್ ಇದರಲ್ಲಿ ನಾನು ಆದಷ್ಟು ಎಲ್ಲ 6, 7, 8 ಇದರಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಆಮೇಲೆ ಲಾಸ್ಟಲ್ಲಿ ನೀವು ಕೇಳ್ಬಿಡಿ ಆ್ಯಂಡ್ 9 ಟಿಪ್ಸ್ ಅಂತ ಹೇಳ್ಬಿಟ್ಟು ನೀವು ಬರೀ 8 ಇಲ್ಲ 6 ಹೇಳಿದ್ದೀರಾ ಅಂತ. ಸೊ ಆದಷ್ಟು ನಾನು ಇದರಲ್ಲಿ ಕವರ್ ಮಾಡಿದ್ದೀನಿ. ಪ್ಲೀಸ್ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಆ್ಯಂಡ್ ಹೇಗೆ ಅಂದರೆ ನೀವು ಅಡ್ವಾನ್ಸ್ ಸ್ಕಿನ್ ಕೇರ್ ಅಂದರೆ ನಾನು ನಿಮ್ಗೆ ಯಾವತ್ತೂ ಮೇಕಪ್ ಮಾಡ್ಕೊಳ್ಳಿ ಆ ಥರ ಈ ಥರ ಅಂತ ಹೇಳ್ತಾ ಇಲ್ಲ. ಜಸ್ಟ್ ಒಂದು ಸ್ಕಿನ್ ಕೇರ್ ರೂಟೀನ್ನ ಫಾಲೋ ಮಾಡಿ. ಟೋನರ್ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮದು ಫೇಸಲ್ಲಿ ಓಪನ್ ಪೋರ್ಸ್ ಏನಿರುತ್ತಲ್ಲ ಅದು ಕ್ಲೋಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನ ಸಿರಮ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಡಾರ್ಕ್ ಸ್ಪಾಟ್ಸ್ ಅದೆಲ್ಲ ಏನಿರುತ್ತೋ ಅದೆಲ್ಲ ರಿಡ್ಯೂಸ್ ಆಗುತ್ತೆ. ಆ್ಯಂಡ್ ಅದಲ್ಲದೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿ ನೀಟಾಗಿ. ಅದರಿಂದ ನಿಮ್ಗೊಂದು ಸ್ವಲ್ಪ ನೀಟಾಗಿ ಕಾಣಿಸುತ್ತೆ. ಅದಲ್ಲದೆ ನಿಮ್ದು ಸ್ಟ್ರೈಟಾಗಿ ಇಟ್ಕೊಳುತ್ತೆ ಫೇಸ್ನ ನೀವು ಅದನ್ನ ಮಾಯ್ಶ್ಚರೈಸರ್ ಎಲ್ಲ ಯೂಸ್ ಮಾಡೋದ್ರಿಂದ. ಆ್ಯಂಡ್ ಅದನ್ನ ಸ್ಕಿನ್ ಕೇರ್ ಏನಿದೆಯಲ್ಲ ಅದನ್ನ ಫುಲ್ ಮೇಕಪ್ ಅನ್ನಲ್ಲ, ಜಸ್ಟ್ ಸ್ಕಿನ್ ಕೇರ್. ಓಕೆ, ಅದನ್ನ ಯೂಸ್ ಮಾಡಿ ನೀವು ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಐಬ್ರೋ ನೋಡಿದ್ದೀರಾ, ಸುಮಾರು ಜನಕ್ಕೆ ಹೇಗಿರುತ್ತೆ ಅಂದರೆ ಫುಲ್ ಒಂದು ಸಿಂಗಲ್ ಲೈನ್ ಎಲ್ಲ ಇರುತ್ತೆ. ಆ ಥರ ಇದೆ. ಫಸ್ಟ್ ನೀವು ಹಳೆ ಕಾಲದಲ್ಲಿ ಚಿಮ್ಕಿ ಏನೋ ಅಂತಾರಲ್ಲ ಆ ಥರ ಇರುತ್ತಲ್ಲ ಅದನ್ನ ತೊಗೊಂಡ್ಬಿಟ್ಟು ಫಸ್ಟು ಮಿಡಲ್ ಆಫ್ ದಿ ಇದ್ರ ಫೋರ್ ಹೆಡ್ ಹತ್ರ ಇಟ್ಬಿಟ್ಟು ನೀವು ಪೆನ್ಸಿಲ್ ಆಗಿರ್ಬೋದಿಲ್ಲ ಫಿಂಗರ್ ಏನಾರು ಇಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಏರ್ನ ರಿಮೂವ್ ಮಾಡ್ಕೊಳ್ಳಿ. 2 ಐಬ್ರೋಸ್ ಮಾಡ್ಕೊಳ್ಳಿ. ಯಾಕೆಂದರೆ ಸಿಂಗಲ್ ಐಬ್ರೋ ಇದ್ದರೆ ಅದು ಚೆನ್ನಾಗಿ ಕಾಣಲ್ಲ. ಆದಷ್ಟು ಸುಮಾರು ಜನ ನೋಡಿರ್ತೀರ ಅದು ಯಾವ ಥರ ಕಾಣ್ತಾರೆ ಅಂತ, ಅದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಆ್ಯಂಡ್ ನೀವು ಯಾವ್ದಾದ್ರು ಗರ್ಲ್ ಫ್ರೆಂಡ್ ಆಗಿರ್ಬೋದಿಲ್ಲ, ಯಾವ್ದಾದ್ರು ಬೇರೆ ಹುಡುಗಿರಾಗಿರ್ಬೋದು, ಫಸ್ಟ್ ಅವ್ರು ಏನು ಮಾಡ್ತಾರೆ ಅಂದರೆ ನಿಮ್ಮದು ಫಿಂಗರ್ಸ್ ಇಲ್ಲಾಂದರೆ ಲೆಗ್ ಫಿಂಗರ್ಸ್ ಅದು ನೇಲ್ಸ್ನೆಲ್ಲ ನೋಡ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮನ್ನೆಲ್ಲ ತುಂಬ ಲಾಂಗ್ ಆಗಿ ಬಿಟ್ಟಿದ್ರು ಅದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ನೀವೇನಾದರೂ ತುಂಬ ಶಾರ್ಟ್ ಆಗಿ ಬಿಟ್ಟಿದ್ರು ಅದು ಚೆನ್ನಾಗಿ ಕಾಣಲ್ಲ. ಆ್ಯಂಡ್ ಯಾವ ಥರ ಇರಬೇಕು ಅಂದರೆ ನಾರ್ಮಲ್ ಆಗಿ ಮೀಡಿಯಮ್ ಆಗಿ ಫುಲ್ ಅಷ್ಟೇ ಕಟ್ ಮಾಡ್ಕೊಂಡಿರಿ. ಆ್ಯಂಡ್ ಅದು ಹೇಗಿರಬೇಕು ಅಂದರೆ ನೋಡಿದವ್ರಿಗೆ ಒಂದು ಸ್ವಲ್ಪ ಅಲ್ಲೂ ಎಲ್ಲರೂ ನೋಡ್ತಾರೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಜಸ್ಟ್ ಫಾಲೋ ದ ಹೇಲ್ ಕಟ್ಟರ್ ಏನಿರುತ್ತೋ ಅದನ್ನ ತೊಗೊಂಡ್ಬಿಟ್ಟು ಆಮೇಲೆ ಲಾಸ್ಟಿಗೆ ನೀಟಾಗಿ ಕ್ಲೀನ್ ಮಾಡಿ ಅದನ್ನ. ಆ್ಯಂಡ್ ಇಟ್ ಲುಕ್ಸ್ ಬೆಟರ್. ಆ್ಯಂಡ್ ನೀವೇನಾದ್ರು ಗಂಗೂಲಿ ಫ್ಯಾನ್ ಆಗಿದ್ರೆ ಅದನ್ನ ಯಾವತ್ತೂ 3 ಹೊತ್ತು ಬಾಯಲ್ಲಿ ಕಚ್ತಾ ಕೂತ್ಕೋಬೇಡಿ. ಆ್ಯಂಡ್ ಅದು ಏನು ಮಾಡುತ್ತೆ ಅಂದರೆ ಶೋಸ್ ಬ್ಯಾಡ್. ಆ್ಯಂಡ್ ಲಾಸ್ಟ್ ಒಂದು ಬಂದ್ಬಿಟ್ಟು ಏನಪ್ಪ ಅಂದರೆ ಸ್ಮೆಲ್. ಗರ್ಲ್ಸ್ ನೋಟಿಸ್ ಮಾಡ್ತಾರೆ ಬ್ರೋ. ಆ್ಯಂಡ್ ಹೇಗೆ ಅಂದರೆ ಗರ್ಲ್ಸ್ ನೋಸ್ ಏನಿರುತ್ತಲ್ಲ ತುಂಬ ಅದು ಶಾರ್ಪ್ ಆಗಿರುತ್ತೆ ಬಾಯ್ಸ್ಗಿಂತ. ಆ್ಯಂಡ್ ತುಂಬ ಸ್ವೆಟ್ಟಾಗಿ ಅದೆಲ್ಲ ಸ್ಮೆಲ್ ಬರ್ತಾ ಇದ್ರೆ ಆದಷ್ಟು ಪ್ಲೀಸ್ ಅದನ್ನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಗರ್ಲ್ಸ್ ನೋಸ್ ಏನಿರ್ತಾರೆ, ನಿಮ್ಮ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಅವ್ರು ಬೇರೆ ಫ್ರೆಂಡ್ ಆಗಿರೋದು, ಬೆಸ್ಟೀಸ್ ಆ ಥರ ಏನೋ ಇರ್ತಾರಲ್ಲ, ಅವ್ರ ಮುಂದೆ ಹೋಗ್ಬೇಕಾದ್ರೆ ನಿಮಗೆ ಒಂಥರ ಇದು ಫೀಲ್ ಆಗುತ್ತೆ. ಯಾಕಂದರೆ ಅವ್ರು ಬೇಗ ನೋಟಿಸ್ ಮಾಡ್ತಾರೆ ಅದು, ಬಟ್ ನಿಮ್ಗೆ ಮುಂದೆ ಹೇಳಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ಮೀಟ್ ಮಾಡಬೇಕಾದ್ರೆ ಅವ್ರು ತುಂಬ ದೂರ ಕೂತ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನೀವು ಹೇಗೆ ಥರ ಅವಾಯ್ಡ್ ಮಾಡಬೇಕು ಅಂದರೆ ಅದನ್ನ ಫಸ್ಟ್ ಒಂದು ಬಂದ್ಬಿಟ್ಟು ಪರ್ಫ್ಯೂಮ್ ನೀವು ಅಪ್ಲೈ ಮಾಡೋದು ಏನಾಗುತ್ತೆ ಅಂದರೆ ಸ್ಮೆಲ್ಲು ಆದಷ್ಟು ಅವಾಯ್ಡ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನು ಮಾಡಬೇಕು ಅಂದರೆ ಡಿಯೋಡ್ರೆಂಟ್ ನೋಡಿರ್ತೀರ ನೀವು, ಅದನ್ನ ಅಪ್ಲೈ ಮಾಡೋದ್ರಿಂದನೂ ತುಂಬ ಸ್ಮೆಲ್ ಹೋಗುತ್ತೆ. ಆ್ಯಂಡ್ ಅದಲ್ಲದೆ ನೀವು ಆದರೂ ತುಂಬ ಬಜೆಟ್ ಇಲ್ಲಪ್ಪ ಹಂಗೆ ಮನೇಲಿ ಇದ್ದೀವಿ ಅಂತ ಎಲ್ಲ ಇದ್ದರೆ ಪೌಡರ್ ಬರುತ್ತಲ್ಲ, ಟಾಲ್ಕಮ್ ಪೌಡರ್, ಯಾವ್ದಾದ್ರು ಪೌಡರ್ ಯೂಸ್ ಮಾಡಿ. ಆ್ಯಂಡ್ ಅದನ್ನ ಅಂಡರ್ ಆರ್ಮ್ ಅದಲ್ಲದೆ ನೀವು ಬೇಕಾದರೆ ಎಲ್ಲೂ ಡೌನ್ ಸೈಡ್ ಕೂಡ ಯೂಸ್ ಮಾಡ್ಬೋದು. ಯಾಕಂದರೆ ಅಡ್ವರ್ಟೈಸ್ ನೋಡಿರ್ತೀರ ಯಾವುದೋ ಹಳೇದು ಬರ್ತಿತ್ತಲ್ಲ ಒಂದು ಟಾಲ್ಕಮ್ ಪೌಡರ್ ಯೂಸ್ ಮಾಡಿ ರ್ಯಾಷಸ್ ಆಗ್ತಾ ಇರುತ್ತೆ ಅಂತ. ಸೊ ಅದನ್ನ ಯೂಸ್ ಮಾಡಿದ್ರೆ ನಿಮಗೆ ಅಲ್ಲೂ ಕೂಡ ಇರಿಟೇಷನ್ ಎಲ್ಲ ಆಗಲ್ಲ. ನೀವು ಬೇಕಾದರೆ ಅದನ್ನ ಫಾಲೋ ಮಾಡಿ ನೋಡಿ. ಥ್ಯಾಂಕ್ ಯು ಗೈಸ್. ನೀವು ಇಲ್ಲಿ ತನಕ ವಿಡಿಯೋ ನೋಡಿದ್ದೀರಾ ಅಂದರೆ ಇಲ್ಲಿ ತನಕ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ನೀವು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೂ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಆ್ಯಂಡ್ ನೆಕ್ಸ್ಟ್ ನಿಮ್ಗೆ ಯಾವ ಟಾಪಿಕ್ ಬೇಕು ಅಂತ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಅದು ನನಗೆ ಏನು ಮಾಡುತ್ತೆ ಅಂದರೆ ಈಸಿಯಾಗಿ ಒಂದು ಟಾಪಿಕ್ ನಿಮ್ಗೆ ಯಾವುದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಹೇಳುತ್ತೆ.